Thank you so much. Now I would like to call upon stage Jay Simha Perur, S17, 17, S017. Jay Simha Perur would request Kriti Kalale and Leelavati Joshi to be ready backstage. Kriti Kalale, Leelavati Joshi. ನನ್ನ ಹೆಸರು ಜಯಸಿಂಹ ಪೇರೂರ್ ಅಂತೇಳಿ. ನಾನು ರಾಯಚೂರಿಂದ ಬಂದಿದ್ದೀನಿ. ಮೂಲತಃ ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ. ನಾನು ಹಾಡ್ತಾ ಇರುವ ಹಾಡು ಚೆಲುವ ಕೃಷ್ಣ, ಇಂದಿರೇಶ ಅಂಕಿತ. ನಳಿನ ನಯನನೇ ಮನ ನಿಲಯದೊಳಗೆ ಇಲ್ಲಿ ಸುಳಿವು ತೋರಿಸಬಾರದೆ ಹೆಚ್ಚಿನದೇ ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ ಬಲು ಭಾರವಾಗಿ ಹೌದು. ನಳಿನ ನಯನನೇ ಮನ ನಿಲಯದೊಳಗೆ ಇಲ್ಲಿ ಸುಳಿವು ತೋರಿಸಬಾರದೆ ಹೆಚ್ಚಿನದೇ ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ ಬಲು ಭಾರವಾಗಿ ಹೌದು. ಇಂದು ಮಧ್ಯಾಹ್ನದಿ ಒಂದೇ ಮನದಿ ನಾನು ನಿನ್ನ ಮಾತೆ ಚಿಂತಿಸಿ, ಇಂದು ಮಧ್ಯಾಹ್ನದಿ ಒಂದೇ ಮನದಿ ನಾನು ನಿನ್ನ ಮಾತೆ ಚಿಂತಿಸಿ, ಕುಂದಣ ಕೆತ್ತಿದ ಸುಂದರಾಭರಣಗಳು, ಕುಂದಣ ಕೆತ್ತಿದ ಸುಂದರಾಭರಣಗಳು ಇಂದು ಶೋಭಿಪ ರೂಪದಿನಿ ಪೊಳೆದಿ, ರೂಪದಿನಿ ಪೊಳೆದಿ ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ ಬಲು ಭಾರವಾಗಿ ಹೌದು. ಇಂಥ ರೂಪವೇ ಮತ್ತೆ ಕಂತು ಪೀತನೆ ತೋರೋ ಅಂತರಂಗದಿ ಎನ್ನಲಿ, ಇಂಥ ರೂಪವೇ ಮತ್ತೆ ಕಂತು ಪೀತನೆ ತೋರೋ ಅಂತರಂಗದಿ ಎನ್ನಲಿ, ಚಿಂತಿಸಿದೆನೋ ಸಿರಿ ಕಾಂತ ತೋರದ ದಾರಿ, ಚಿಂತಿಸಿದೆನೋ ಸಿರಿ ಕಾಂತ ತೋರದ ದಾರಿ, ಭ್ರಾಂತಿಯಾಗಿದೆ ಮನಕ್ಕೆ ಪೇಳಿದಕ್ಕೆ, ಮನಕ್ಕೆ ಪೇಳಿದಕ್ಕೆ ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ ಬಲು ಭಾರವಾಗಿ ಹೌದು. ಇಂದಿರೇಶನೇ ಇಂಥ ಆನಂದಕ್ಕೆ ಸಮವಾದ ಆನಂದವಿಲ್ಲವೋ ಜಗದಿ, ಇಂದಿರೇಶನೇ ಇಂಥ ಆನಂದಕ್ಕೆ ಸಮವಾದ ಆನಂದವಿಲ್ಲವೋ ಜಗದಿ, ನಿಂದು ಕರವ ಮುಗಿದು ಇಂದು ಪ್ರಾರ್ಥಿಪೆ, ನಿಂದು ಕರವ ಮುಗಿದು ಇಂದು ಪ್ರಾರ್ಥಿಪೆ, ಬೇಗ ಆನಂದ ಬಾಲನೆ ಸುಳಿಯೋ ನೀ ನಲಿಯೋ, ಸುಳಿಯೋ ನೀ ನಲಿಯೋ ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ ಬಲು ಭಾರವಾಗಿ ಹೌದು. ನಳಿನ ನಯನನೇ ಮನ ನಿಲಯದೊಳಗೆ ಇಲ್ಲಿ ಸುಳಿವು ತೋರಿಸಬಾರದೆ ಹೆಚ್ಚಿನದೇ ಚೆಲುವ ಕೃಷ್ಣ ನಿನ್ನ, ಚೆಲುವ ಕೃಷ್ಣ ನಿನ್ನ ನಿಲುವು ನೋಡದೆ ದುಃಖ
ಬಲು ಭಾರವಾಗಿಹುದು. ಹಾಗೆ ಕೃಷ್ಣಲೀಲೆಯ ಬಗ್ಗೆ ಅದ್ಭುತವಾದ ಸರಳ ಸಾಹಿತ್ಯದ ಕೃತಿಗಳನ್ನು, ಭಾವಪೂರಿತವಾದ ಕೃತಿಗಳನ್ನು ಕೊಟ್ಟಿದ್ದಾರೆ. ಅಂತಹ ಅಪರೂಪದ ಕೃತಿಗಳಲ್ಲಿ ಒಂದನ್ನು ಆರಿಸ್ಕೊಂಡು ಇವತ್ತು ಹಾಡಿದ್ರಿ. ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಧ್ವನಿ ಅಂತೂ ಅದ್ಭುತವಾಗಿದೆ. ಮೇಲಿನ ರೇಂಜಲ್ಲೆಲ್ಲ ನೀವು ಎಷ್ಟು ಬಗಿತೀರಿ ಅಷ್ಟು ಥ್ರೋ ಆಗುತ್ತೆ. ಆದರೆ ಕೆಳಗೆ ಬಂದಾಗ ಸಾಹಿತ್ಯ ಕೇಳಿಸೋದಿಲ್ಲ. ಆವಾಗ ನೀವೇನು ಮಾಡಬೇಕಂದ್ರೆ, ಸರ್ ಆಗಲೇ ಯಾರಿಗೂ ಹೇಳ್ತಿದ್ರು, ಮೈಕ್ ಹತ್ತಿರ ಬರಬೇಕು. ನಿಮ್ಮ ಥ್ರೋ ಜಾಸ್ತಿ ಇರೋದ್ರಿಂದ ಮೇಲಿನ ಸ್ವರಗಳನ್ನು ಹಾಡುವಾಗ ಸ್ವಲ್ಪ ಹಿಂದೆ ಹೋಗಬೇಕು. ಆವಾಗ ನಮಗೆ ಹಾರ್ಜ್ ಅನಿಸೋದಿಲ್ಲ. ಕೆಳಗಡೆ ಬಂದಾಗ ಕೆಳಗಿನ ಸ್ವರಗಳನ್ನು ಹಾಡುವಾಗ ಸ್ವಲ್ಪ ಮೈಕ್ ಹತ್ತಿರ ಬಂದರೆ ಚೆನ್ನಾಗಿರ್ತದೆ. ಇನ್ನು ಪ್ರಾಕ್ಟೀಸ್ ಮಾಡಿರಿ. ಅದ್ಭುತವಾಗಿದೆ ನಿಮ್ಮ ಧ್ವನಿ. ಆ ಧ್ವನಿ ಸದ್ವಿನಿಯೋಗ ಆಗಲಿ. ಥ್ಯಾಂಕ್ ಯು. ಅಲ್ಲಿಂದ ಮುಂದೆ ಹೇಳ್ತೀನಿ ನಾನು. ಯಾಕಂತ ಹೇಳಿದರೆ, ಪಿಚ್ಚಲ್ಲಿ ಲೋ ಬರುವಾಗ ಹತ್ತಿರ ಬರಬೇಕು ಇದೆಲ್ಲ. ನಿಮ್ಮ ಧ್ವನಿ ಟಾಪ್ ಚೆನ್ನಾಗಿ ಹೋಗೋದ್ರಿಂದ ಇನ್ನೊಂದು ಅರ್ಧ ಪಿಚ್ ಜಾಸ್ತಿ ಮಾಡಿ, ಆಗ ಕೆಳಗಿದ್ದು ಚೆನ್ನಾಗಿ ಕೇಳುತ್ತೆ. ಆ್ಯಕ್ಚುಲಾಗಿ ಕ್ಷಮಿಸಬೇಕು, ಇವತ್ತು ಸ್ವಲ್ಪ ಗಂಟ್ಲ ತೊಂದರೆ ಇರೋದು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ, ನಮಗೆ ಯಾವತ್ತೂ ಕೆಟ್ಟಿರುತ್ತೆ. ಅದಕ್ಕೋಸ್ಕರ ಗುರುಗಳು ನೆನೆಸ್ಕೊಂಡು ಹಾಡಿದ್ದು. ಅದು ಆ ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಧ್ವನಿ ಕೆಟ್ಟಿದೆ, ಧ್ವನಿ ಅದು ಒಂದು ರೀತಿಯ ಮಾನಸಿಕತೆ, ಒಂದು ಸೈಕಾಲಜಿ. ಅದು ಸೈಕಾಲಜಿ. ನಿಮಗೊಂದು ವಿಚಾರ ಹೇಳ್ತೀನಿ. ಇದೇ ಒಂದು ಕಳೆದ ಮಾರ್ಚಲ್ಲಿ ನಾನು ಬಾಂಬೆಯಲ್ಲಿ ವಾಲ್ಕೇಶ್ವರದಲ್ಲಿ ಕಾರ್ಯಕ್ರಮ ಕೊಡಬೇಕಾಗಿತ್ತು. ಅಲ್ಲಿ ಮಾಧವೇಂದ್ರ ಗುರುಗಳ ಸಜೀವ ಬೃಂದಾವನ ಇದೆ, ರಾಯರ ಬೃಂದಾವನ ಥರನೇ. 250 ವರ್ಷ ಈ ವರ್ಷ 250. ಅಲ್ಲಿ ನನ್ನ ಕಾರ್ಯಕ್ರಮ ಇತ್ತು. ಅದು ಏನಂದರೆ, ಬೆಳಗಿಂದ ರಾತ್ರಿವರೆಗೆ ಕಾರ್ಯಕ್ರಮಗಳು. ನನಗೆ ಸಂಜೆ 6ರಿಂದ 8 ಹಾಡಬೇಕಿತ್ತು ನಾನು. ನನಗೆ ಮೊದಲಿನ ದಿನದಿಂದ ಫುಲ್ ವೈರಲ್ ಫೀವರ್ ನಡೀತಾ ಇದೆ. ಬೆಳಿಗ್ಗೆ ನನ್ನ ಪತ್ನಿ ಹೇಳಿದ್ಲು, ನೀವು ತಿಳಿಸಿ ನನಗೆ ಇವತ್ತು ಹಾಡಲಿಕ್ಕಾಗೋದಿಲ್ಲ, ಜ್ವರದಿಂದ ಮಲಗಿದ್ದೀರಾ. ನಥಿಂಗ್ ಡೂಯಿಂಗ್. ಅಲ್ಲಿ ಹೋಗಿ ಹಾಡಲಿಕ್ಕಿದೆ, ಗುರುಗಳು ಹಾಡಿಸ್ತಾರೆ. ಅದು ಹೇಗೆ ನಿಮಗೆ ಧೈರ್ಯ? ಅದು ಕಾರ್ಯಕ್ರಮ ಆದಮೇಲೆ ಹೇಳ್ತೀನಿ, ಈಗ ಹೇಳಲ್ಲ. ಹೋಗಿ ಬೃಂದಾವನಕ್ಕೆ ಪ್ರಣಾಮ ಮಾಡಿದೆ, ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. 2 ಗಂಟೆ ಕಾರ್ಯಕ್ರಮ ಆಯಿತು. ಜ್ವರದಲ್ಲೇ ನನಗೆ ಮತ್ತು ನನ್ನ ಪತ್ನಿಗೆ ಮಾತ್ರ ಗೊತ್ತು ಜ್ವರ ಇದೆ ಅಂತ. ಇಬ್ಬರಿಗೇ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ. ಕಾರ್ಯಕ್ರಮ ಆದಮೇಲೆ ಬಂದುಬಿಟ್ಟು, ಇವತ್ತು ಏನ್ರಿ ನಿಮ್ಮ ಧ್ವನಿ ಅಂದರು. ಯಾರ ಕೆಲಸ ಇದು? ನಾನು ತಮಾಷೆ ಆಗಲಿ ಇದಾಗಲಿ ಹೇಳ್ತಾ ಇಲ್ಲ. ಇದು ಯಾರ ಕೆಲಸ? ಗುರುಗಳಿಗೆ, ಪರಮಾತ್ಮನಿಗೆ ಹೇಗೆ ಬೇಕು ಅವನು ಹಾಡಿಸ್ತಾನೆ. ಈ ದೇಹ ನಂದಲ್ಲ. ಈ ಒಳಗಿರುವ ನಾನು ಅನ್ನೋದಿದೆಯಲ್ಲ, ಒಳಗಿರುವ ನಾನು, ಅದು ನಾನು ಹೌದಾ ಅಲ್ವಾ ಅದು ಗೊತ್ತಿಲ್ಲ ಅಲ್ವಾ ನಮಗೆ. ದೇಹ ಅಂತೂ ಗ್ಯಾರಂಟಿ ನಮ್ಮದಲ್ವೇ ಅಲ್ಲ, ಬಿಟ್ಟು ಹೋಗಬೇಕಲ್ಲ, ಬಾಡಿಗೆದಿದು. ಆದ್ದರಿಂದ ಇದು ನಂದಲ್ಲ. ಈ ದೇಹಕ್ಕೆ ಏನು ಬಂದಿದ್ದು ನಂದಲ್ಲ ಅಂತ ತಿಳ್ಕೊಂಡ್ರೆ ಆಯಿತು. ಹಾಗೆ ಧ್ವನಿ ಕೆಟ್ಟರು ಕೂಡ ನಂದಲ್ಲ, ನಾನು ಹಾಡೋದು ಹಾಡ್ತೀನಿ, ಏನು ಬೇಕಾದ್ರೂ ಕೇಳಿಸ್ಕೊ ಅಂತ ಹಾಡಿದರೆ ಮುಗಿದೋಯ್ತು. ಸರಿನಾ? ಹೌದು. ಹಾಂ, ಸಾಂಪ್ರದಾಯಿಕ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಿ. ನಮ್ಮ ಭಜನೆ ಹಾಡುವ ಸಂಪ್ರದಾಯ ಏನು, ಇದು ದಾಸ ಸಾಹಿತ್ಯಕ್ಕೆ ಬಹಳ ಅಗತ್ಯ ಇದೆ. ಈ ಶೈಲಿ ಬಹಳ ಅವಶ್ಯಕತೆ ಇದೆ. ಬಹಳಷ್ಟು ಜನ ಇದನ್ನು ಅನುಸರಿಸಬಹುದು. ಒಳ್ಳೆಯದಾಗಲಿ. ಧನ್ಯವಾದ.